ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಇವತ್ತು ನನ್ನ ಮುಂದೆ ವಿವೋದವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ನೀವು ಆಲ್ರೆಡಿ ಈ ಬಾಕ್ಸ್ ನೋಡಾಗ ಗೆಸ್ ಮಾಡಿರ್ತೀರ ಏನಿರ್ಬೋದು ಅಂತ. ಕ್ಯಾಮರಾ ಕಿಂಗ್, ಜಗತ್ತಿನ ಒಂದು ಅತ್ಯುತ್ತಮ ಕ್ಯಾಮರಾ ಸ್ಮಾರ್ಟ್ಫೋನ್ ವಿವೋ X300 Pro ಸ್ಮಾರ್ಟ್ಫೋನ್ ಇದ್ರೊಳಗಡೆ ಇದೆ. ಬನ್ನಿ ಡೈರೆಕ್ಟಾಗಿ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸ್ ಒಳಗೆ ನಮಗೆ ಈ ವಿವೋ X300 Pro ಸ್ಮಾರ್ಟ್ಫೋನ್ನ ಜೊತೆಗೆ ಒಂದು ಟೆಲಿಫೋಟೋ ಎಕ್ಸ್ಟೆಂಡರ್ ಕಿಟ್ಟನ್ನು ಸಹ ಕೊಟ್ಟಿದ್ದಾರೆ. ಇದು 2.35x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಕೂಡ ಝಾಯ್ಸ್ ಲೆನ್ಸ್ ಆಗಿರುತ್ತೆ. ನಾನಂತೂ ಇದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಇದರ ಜೊತೆಗೆ ವಿವೋನವರು ಈ ವಿವೋ X300 ಸ್ಮಾರ್ಟ್ಫೋನ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ನಾನಿವತ್ತು ಈ ಎಲ್ಲದನ್ನು ಕೂಡ ಅನ್ಬಾಕ್ಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಸ್ಮಾರ್ಟ್ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಎರಡು ಕೂಡ ತುಂಬ ಸಿಮಿಲರ್ ಆಗಿದೆ. ಈ ಎರಡೂ ಬಾಕ್ಸ್ಗಳನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಎರಡು ಸಣ್ಣ ಬಾಕ್ಸ್ಗಳಿದೆ. ಸೊ ಒಂದು ಬಾಕ್ಸಲ್ಲಿ ನಮಗೆ ಡೈರೆಕ್ಟಾಗಿ ಈ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಆಮೇಲೆ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಕವರ್ನ ಕ್ವಾಲಿಟಿ ಎರಡರಲ್ಲೂ ಕೂಡ ಚೆನ್ನಾಗಿದೆ. ಇನ್ನು ಇದರ ಪಕ್ಕದಲ್ಲಿ ನಮಗೆ ಚಾರ್ಜರ್ ಸಿಗ್ತದೆ. ಇನ್ನೊಂದು ಬಾಕ್ಸಲ್ಲಿ 90 ವ್ಯಾಟ್ನ ಚಾರ್ಜರ್ ಎರಡರಲ್ಲೂ ಕೂಡ ಸಿಗ್ತದೆ. ನಂತರ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಎರಡೂ ಸ್ಮಾರ್ಟ್ಫೋನ್ಗಳು ನಮಗೆ ಡೈರೆಕ್ಟಾಗಿ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟು ಈ ಟೆಲಿಫೋಟೋ ಎಕ್ಸ್ಟೆಂಡರ್ ಕಿಟ್ಟನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಒಂದು ಬ್ಯಾಕ್ ಕವರ್ ಸಿಗ್ತಾ ಇದೆ, ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಕೆಲವೊಂದು ಅಟ್ಯಾಚ್ಮೆಂಟ್ಗಳು. ಇನ್ನು ಕೊನೆಯದಾಗಿ ಈ ಟೆಲಿಫೋಟೋ ಎಕ್ಸ್ಟೆಂಡರ್ ಕಿಟ್ ನಮಗೆ ಸಿಗ್ತದೆ. ಇದನ್ನು ವಿವೋ ಮತ್ತು ಝಾಯ್ಸ್ ಅವರು ಇಂಜಿನಿಯರ್ಡ್ ಮಾಡಿ ಬಿಲ್ಡ್ ಮಾಡಿರುವಂಥ ಟೆಲಿಫೋಟೋ ಲೆನ್ಸು. ಇದರಲ್ಲಿ ಝಾಯ್ಸ್ ಮತ್ತು ವಿವೋ ಎರಡರದ್ದು ಕೂಡ ಬ್ರ್ಯಾಂಡಿಂಗ್ ಇದೆ. ಹೆವಿ ಸಾಲಿಡ್ ಆಗಿದೆ, ಮೆಟಾಲಿಕ್ ಬಿಲ್ಡ್ ಆಯಿತಾ. ಸೊ ಇದನ್ನು ಹೆಂಗೆ ಅಟ್ಯಾಚ್ ಮಾಡೋದು ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ. ಫಸ್ಟು ನಾವು ಈ ಫೋನಿಗೆ ಬ್ಯಾಕ್ ಕವರ್ನ ಹಾಕೋಬೇಕಾಗುತ್ತೆ. ಸೊ ಬ್ಯಾಕ್ ಕವರ್ ನಾರ್ಮಲಿ ಫೋನ್ ಬ್ಯಾಕ್ ಕವರ್ ಹಾಕೊಂಡಂಗೆ ಹಾಕೊಳ್ಳೋದು. ಆಮೇಲೆ ಇದಕ್ಕೆ ಆಲ್ರೆಡಿ ಒಂದು ರಿಂಗ್ ಅಟ್ಯಾಚ್ ಆಗಿದೆ. ಸೊ ಈ ರಿಂಗನ್ನು ನಾವು ಈ ಬಟನ್ ಪ್ರೆಸ್ ಮಾಡಿ ಬಿಚ್ಚಬೇಕಾಗತ್ತೆ. ಸೊ ಇದು ಬಿಚ್ಚಿದ ಮೇಲೆ ನಮಗೆ ಇಲ್ಲಿ ನೋಡಿ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಗಳಿದ್ದಾವೆ. ಸೊ ನಾವು ಈ ಲೆನ್ಸ್ ಹಾಕೋದಕ್ಕೆ ಈ ಅಟ್ಯಾಚ್ಮೆಂಟ್ನ ಹಾಕಬೇಕಾಗತ್ತೆ. ಇಲ್ಲಿ ಮಾರ್ಕಿಂಗ್ ಇದೆ ಒಂದು ಬಿಳಿ ಬಣ್ಣದ್ದು. ಸೊ ಅದಕ್ಕೆ ನಾವು ಅಲೈನ್ ಮಾಡಿಕೊಂಡು ತಿರುಗಿಸಿದ್ರೆ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಈ ಸ್ಲಾಟ್ ಇದೆ ಅಲ್ವಾ, ಇದು ಬಂದುಬಿಟ್ಟು ಆಲ್ರೆಡಿ ಈ ಫೋನ್ಲಿರುವಂಥ ಪೆರಿಸ್ಕೋಪಿಕ್ ಲೆನ್ಸಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ನಾವು ಈ ಕ್ಯಾಪನ್ನು ರಿಮೂವ್ ಮಾಡಿ, ಇದಕ್ಕೂ ಕೂಡ ಒಂದು ವೈಟ್ ಮಾರ್ಕಿಂಗ್ ಇದೆ. ಸೊ ಈ ವೈಟ್ ಮಾರ್ಕಿಂಗನ್ನು ಲೈನ್ ಮಾಡಿಕೊಂಡು ತಿರುಗಿಸಿದ್ರೆ ಲಾಕ್ ಆಗುತ್ತೆ. ಈ ಒಂದು ಬ್ಯಾಕ್ ಕವರ್ನ ಆ್ಯಕ್ಚುಲಿ ನಾವು ಫೋನ್ ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ತುಂಬ ಸಾಲಿಡ್ ಆಗಿದೆ, ಲುಕ್ ಕೂಡ ತುಂಬ ಯುನೀಕ್ ಆಗಿದೆ ಅಂತೀನಿ. ಸಿಮಿಲರ್ ಅಟ್ಯಾಚ್ಮೆಂಟ್ ನಿಮಗೆ ಈ ವಿವೋ X300ಗೂ ಬರುತ್ತೆ, ಅದು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ಓಕೆ, ಫಸ್ಟ್ ನಾನು ಈ ವಿವೋ X300 Pro ಸ್ಮಾರ್ಟ್ಫೋನಿಂದ ಶುರು ಮಾಡ್ತೀನಿ. ಕ್ಯಾಮ್ರಾಯಿಂದನೇ ಶುರು ಮಾಡ್ತೀನಿ. ಸೊ ಈ ಒಂದು ಫೋನಲ್ಲಿ ನಮಗೆ ಕ್ಯಾಮ್ರಾಗೋಸ್ಕರನೇ ಅಂತಲೇ ಡೆಡಿಕೇಟೆಡ್ ಎರಡು ಚಿಪ್ಪನ್ನು ಹಾಕಿದ್ದಾರೆ. VS1 ಅಂತ ಮತ್ತಿನ್ನೊಂದು V3+ ಅಂತ. ನಿಮಗೆ ಪ್ರೀ ಪ್ರೊಸೆಸಿಂಗ್ ಮಾಡೋದಕ್ಕೆ VS1 ಚಿಪ್ ಹೆಲ್ಪ್ ಮಾಡುತ್ತೆ, ಪೋಸ್ಟ್ ಪ್ರೊಸೆಸಿಂಗಿಗೆ V3+ ಚಿಪ್ಪು ಹೆಲ್ಪ್ ಮಾಡುತ್ತೆ. ಈ ಫೋನ್ನ ರೇರಲ್ಲಿ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ. ಈ 3 ಕ್ಯಾಮ್ರಾಗಳು ಕೂಡ ಝಾಯ್ಸ್ ಅವ್ರದ್ದು T-Star ಕೋಟಿಂಗನ್ನು ಹೊಂದಿರುವಂಥ ಕ್ಯಾಮ್ರಾಗಳು. ಈ ಮೇನ್ ಸೆನ್ಸಾರ್ 50 MP f1.57 ಅಪರ್ಚರ್ನ ಹೊಂದಿರುವಂಥ ಸೋನಿ LYT-828 ಸೆನ್ಸರ್, ಫ್ಲ್ಯಾಗ್ಶಿಪ್ ಲೆವೆಲ್ನ ಸೆನ್ಸರ್. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ ಮತ್ತು ಝಾಯ್ಸ್ ಅವ್ರದ್ದು ಗಿಂಬಲ್ ಗ್ರೇಡ್ ಕ್ಯಾಮ್ರಾ ಕೂಡ ಹೌದು. ವಿಡಿಯೋ ಶೂಟ್ ಮಾಡ್ತಾ ಇದ್ದರೆ ಗಿಂಬಲ್ ಲೆವೆಲ್ನ ಔಟ್ಪುಟ್ ನಮಗೆ ಸಿಗುತ್ತೆ, ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಇದು ತೆಗೆಯುವಂಥ ಫೋಟೋಸ್ ಅಂತೂ ಅನ್ಬಿಲಿಯಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಗ್ಬೋದು. ಮೇನ್ ಸೆನ್ಸರ್ ಅಂತೂ ಸಖತ್ತಾಗಿದೆ. ಲೋ ಲೈಟ್, ಡೇ ಲೈಟ್ ಎರಡರಲ್ಲೂ ಕೂಡ ಸಖತ್ತಾಗಿದೆ. ಡೈನಮಿಕ್ ರೇಂಜ್ ಕೂಡ ಅಷ್ಟೇ ಬೆಂಕಿ ಇದೆ. ಡಿಫ್ರೆಂಟ್ ನಿಮಗೆ ಆ ಸ್ಟಾಪ್ಸ್ಗಳಲ್ಲೇ ಗೊತ್ತಾಗ್ಬಿಡುತ್ತೆ ಆಯಿತಾ. ಡಾರ್ಕೆಸ್ಟ್ ಮತ್ತು ಲೈಟೆಸ್ಟ್ ಸ್ಪಾಟ್ಸ್ಗಳಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ಜೊತೆಗೆ ಫೋನಲ್ಲಿ 200 ಮೆಗಾಪಿಕ್ಸೆಲ್ ಇಂದು ಟೆಲಿಫೋಟೋ ಕ್ಯಾಮ್ರಾನ ಕೂಡ ಕೊಟ್ಟಿದ್ದಾರೆ. f2.67 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ಸೋನಿ LYT-602 ಸೆನ್ಸರ್ ಆಯಿತಾ. ಸೊ ಇದು 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಒಂದು ರೀತಿ 480 mm ಇಂದು ಲೆನ್ಸ್ ತನಕ
ಝೂಮ್ ಮಾಡ್ಬೋದು. 480mm ಅಂದರೆ 20x ಏನು ಡಿಜಿಟಲಿ ಝೂಮ್ ಆಗುತ್ತೆ ಅದು 480mm ಈಕ್ವಲೆಂಟ್ ಅಂತ ಅನ್ಬೋದು. ಸೊ ಇದ್ರ ಮೇಲೆ ನೀವು ಬೇಕು ಅಂತ ಅಂದರೆ ಈ ಟೆಲಿಫೋಟೋ ಎಕ್ಸ್ಟೆಂಡರ್ನ ಕೂಡ ಯೂಸ್ ಮಾಡ್ಬೋದು. ಇದು ಇಂಡಿವಿಜುವಲಿ 200mm ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ. ಈ 3.5x ಆಪ್ಟಿಕಲ್ ಝೂಮ್ ಮೇಲೆ ಈ 2.35x ಎಕ್ಸ್ಟೆಂಡರ್ನ ಹಾಕಿದ್ರೆ ಲಿಟ್ರಲಿ ಈ DSLR ಕ್ಯಾಮ್ರಾಗೆ ಒಂದು ದೊಡ್ಡ ಟೆಲಿಫೋಟೋ ಲೆನ್ಸನ್ನು ಹಾಕಿ ತೆಗೆದ ಒಂದು ಔಟ್ಪುಟ್ ನಮಗೆ ಸಿಗುತ್ತೆ. ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈ ಫೋನ್ ನಿಮ್ಮ ಹತ್ರ ಇದ್ದರೆ ಈ ಎಕ್ಸ್ಟೆಂಡರ್ ಹಾಕೊಂಡ್ಬಿಟ್ರೆ ಸಾಕು, ಒಂದು ಲೆವೆಲ್ಲಿಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ಸಹ ನೀವು ಮಾಡ್ಬೋದು, ಒಂದು ಲೆವೆಲ್ಲಿಗೆ. ಆಯಿತಾ, ನಾವು ತೆಗೆದಿರುವಂಥ ಕೆಲವೊಂದು ಫೋಟೋಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಬೇಕಾದ್ರೆ ನೀವು ವೈಲ್ಡ್ ಲೈಫ್ ಅಂತ ಬೇಕಾದರೂ ಅನ್ಕೊಬೋದು. ಸೊ ಇದಕ್ಕೋಸ್ಕರ ಮೈಸೂರಿಗೆ ಹೋಗಿ ಅಲ್ಲಿ ಕೆಲವೊಂದು ಶಾರ್ಟ್ಸನ್ನು ನಾವು ತೆಗೆದಿದ್ದೀವಿ. ಹ್ಯಾವಿ ಇಂಪ್ರೆಸಿವ್ ಕ್ಯಾಮ್ರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಈ ಏನು ಪೆರಿಸ್ಕೋಪಿಕ್ ಲೆನ್ಸ್ ಇದೆ, ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೊ ಕೆಲವೊಂದು ಪೋರ್ಟ್ರೇಟ್ ಶಾರ್ಟ್ಸನ್ನು ಕೂಡ ತೋರಿಸ್ತೀನಿ, ಲೋ ಲೈಟಲ್ಲೂ ತೋರಿಸ್ತೀನಿ, ಡೇ ಲೈಟಲ್ಲೂ ಕೂಡ ತೋರಿಸ್ತೀನಿ. ಎರಡೂ ಕೂಡ ಕ್ರೇಜಿ ಆಗಿದೆ. ಬೊಕ್ಕೆ ಎಫೆಕ್ಟು ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಬ್ಯಾಕ್ಗ್ರೌಂಡಲ್ಲೆಲ್ಲ ಲೈಟಿಂಗ್ ಇದ್ರೆ ಅಂತೂ ಏನಿದು ಫೋನಲ್ಲಿ ತೆಗ್ದಿರೋದ ಅನ್ನೋ ರೀತಿ ಅನಿಸುತ್ತೆ ನನಗಂತೂ. ಈ ಪೆರಿಸ್ಕೋಪಿಕ್ ಲೆನ್ಸು ಕ್ರೇಜಿ ಇಂಪ್ರೆಸಿವ್ ಅಂತೀನಿ. ಸೊ ನಮ್ಮ ವೈಲ್ಡ್ ಲೈಫ್ ಫೋಟೋಸ್ ನೀವು ನೋಡಿ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಆಯಿತಾ. ಸೊ ಮಲ್ಟಿಪಲ್ ಶಾರ್ಟ್ಸನ್ನು ತೆಗೆದಿದ್ದೀವಿ ಇದರಲ್ಲಿ, ಪ್ರಾಣಿಗಳದೆಲ್ಲ. ಸೊ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಇದನ್ನು ಬಿಟ್ಟರೆ ಇನ್ನೊಂದು 50 ಮೆಗಾಪಿಕ್ಸೆಲಿಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಗಲೇ ಹೇಳ್ದಂಗೆ 3 ಸಹ ಝೈಸ್ ಕೋಟಿಂಗ್ ಜೊತೆಗೆ ಬರುತ್ತೆ. ಈ ವೈಡ್ ಆ್ಯಂಗಲ್ ಕ್ಯಾಮ್ರಾ ನಿಮಗೆ JN1 ಸೆನ್ಸಾರ್ ಜೊತೆಗೆ ಬರುತ್ತೆ. ಈ ಕಂಪ್ಲೀಟ್ ಕ್ಯಾಮ್ರಾಗೆ SIPA SIPA 5.5 ಸ್ಟ್ಯಾಂಡರ್ಡಿಂದು ಟೆಸ್ಟಿಂಗ್ ಕೂಡ ಆಗಿದೆ. ಪ್ರೋ ಲೆವೆಲ್ ಇಮೇಜ್ ಸ್ಟೆಬಿಲೈಸೇಷನ್ನು ಈ ಫೋನಲ್ಲಿ ಸಿಗುತ್ತೆ ಅಂತ. ಮತ್ತು ಇವ್ರದ್ದೇ NIC ಅಲ್ಟ್ರಾ HD ಎಂಜಿನನ್ನು ಯೂಸ್ ಮಾಡಿದ್ದಾರೆ. ಸೊ 0 ಶಟರ್ ಲ್ಯಾಗ್ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋದರೆ 0 ಶಟರ್ ಲ್ಯಾಗು ಮತ್ತು ಸ್ಮಾರ್ಟಾಗಿ ಪೋರ್ಟ್ರೇಟ್ ಶಾಟ್ಸನ್ನು ಫೋಕಸ್ ಮಾಡಿ ಪ್ರೊಸೆಸ್ ಮಾಡಿ ನಮಗೆ ಔಟ್ಪುಟನ್ನು ಕೊಡುತ್ತೆ. ಸೊ ಇಂಟರ್ನಲ್ಲಿ ನಂಗೆ ಅನ್ನಿಸ್ದಂಗೆ ಅವ್ರದ್ದೇ ಡೆಡಿಕೇಟ್ ಚಿಪ್ ಇರೋದ್ರಿಂದ ಹೆವಿ ಪ್ರೋಸೆಸ್ ಕೂಡ ಮಾಡುತ್ತೆ. ಒಟ್ಟಿನಲ್ಲಿ ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ ಬರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ, ಆಯಿತಾ. ಸೊ ಇಲ್ಲಿವರೆಗೆ ಲಾಂಚ್ ಆಗಿರೋ ಸ್ಮಾರ್ಟ್ಫೋನ್ ಕ್ಯಾಮ್ರಾಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಆಗಬಹುದು, ಆಯಿತಾ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 50 MP ಸೆಲ್ಫಿ ಕ್ಯಾಮ್ರಾ, ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಸೂಪರ್ ಆಗಿದೆ. ಇದು ಕೂಡ JN1 ಸೆನ್ಸಾರ್, ಆಯಿತಾ. ಸೊ ಈ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಂಕಿ ಬರುತ್ತೆ ಗುರು, ಯಪ್ಪ ನಾನು ಇಷ್ಟೊಂದು ಚೆನ್ನಾಗಿದ್ದೀನಾ ಅನ್ನೋ ರೀತಿ ಅನಿಸುತ್ತೆ. ಈವನ್ ನಿಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲೂ ಅಷ್ಟೇ, ಆಯಿತಾ. ಈ ವಿವೋದಲ್ಲಿ ಫೋಟೋ ತೆಗೆದುಬಿಟ್ರೆ ನೀವು ಹೆಂಗೆ ಇರಿ ಚೆನ್ನಾಗಿ ಕಾಣ್ತೀರಾ, ಅದೇ ಸ್ಪೆಷಾಲಿಟಿ, ಆಯಿತಾ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಬೇಕು ಅಂದರೆ 4K 120 FPS ಕೂಡ ಶೂಟ್ ಮಾಡ್ಬೋದು. 4K 120ನಲ್ಲಿ ಡಾಲ್ಬಿ ವಿಷನಲ್ಲೂ ಕೂಡ ಶೂಟ್ ಮಾಡ್ಬೋದು. ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ 4K 60 FPS ಆಪ್ಷನ್ ಇದೆ ವಿತ್ ಡಾಲ್ಬಿ ವಿಷನ್. ಸೊ ಇದರಲ್ಲಿ ನಮಗೆ 10 ಬಿಟ್ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಇದೆ. ಲಾಗ್ ಮೋಡಲ್ಲಿ ಶೂಟ್ ಮಾಡ್ಬೋದು. ಲೆಟ್ಸ್ ಆಪ್ಷನ್ ಸಹ ಇದೆ. ಲೆಟ್ಸನ್ನು ಕೂಡ ನೀವು ಹಾಕ್ಕೊಂಡು ಶೂಟನ್ನು ಮಾಡ್ಬೋದು. ಪ್ರೀಸೆಟ್ಗಳಿರುತ್ತಲ್ವ, ಸೊ ಅದನ್ನು. ಒಟ್ಟಿನಲ್ಲಿ ಕ್ರೇಜಿ ಕ್ಯಾಮ್ರಾ, ವಿಡಿಯೋಗೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಯುನೀಕ್ ಫೀಚರ್ ಅನಿಸಿದ್ದು ನನಗೆ, ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡರಲ್ಲೂ ಕೂಡ 4K 60ನಲ್ಲಿ ನೀವು ಪೋರ್ಟ್ರೇಟ್ ವಿಡಿಯೋ ಶೂಟನ್ನು ಸಹ ಮಾಡ್ಬೋದು. ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿಕೊಂಡು ಒಂದು ರೀತಿ ನ್ಯಾಚುರಲ್ಲಾಗಿ ವಿಡಿಯೋ ಬ್ಲರ್ ಆಗಿರೋ ರೀತಿ ಅನಿಸುತ್ತೆ, ಆಯಿತಾ. ಸೊ ಅದು ಕೂಡ 4K 60ನಲ್ಲಿ ಮಾಡುತ್ತೆ. ಹೆವಿ ಇಂಪ್ರೆಸಿವ್ ಅಂತೀನಿ. ಇದರಲ್ಲಿ ನಮಗೆ ಹೆಂಗೆ DSLR MML ಶೂಟ್ ಮಾಡ್ತೀವಿ, 24mm 35 50 85 135. ಸೊ ಆ ಒಂದು ಸೆಟ್ಟಿಂಗ್ ನೀವು ಹಾಕ್ಕೊಳ್ಬೇಕಾದ್ರೂ ಶೂಟನ್ನು ಮಾಡ್ಬೋದು. ಮತ್ತು ಲೈವ್ ಫೋಟೋಸ್ 2.0. ಸೊ ನಿಮಗೆ ಹೈಯರ್ ರೆಸೊಲ್ಯೂಷನ್ನಲ್ಲಿ ಲೈವ್ ಫೋಟೋಸ್ ಔಟ್ಪುಟ್ ಇದರಲ್ಲಿ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಂಗೆ ಅನಿಸಿದ್ದು AI ಒನ್ ಶಾಟ್ ಮಲ್ಟಿ ಕ್ರಾಪ್ ಅಂತ. ನೀವು ಒಂದು ಸಿಂಗಲ್ ಫೋಟೋಸ್ ತೆಗೆದಿರ್ತೀರ ಅಂತ ಅಂದ್ಕೊಳ್ಳಿ, ಆಯಿತಾ. ಗ್ಯಾಲರಿ ಒಳಗೆ ಹೋಗ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದೇನು ಮಾಡುತ್ತೆ, ಅದನ್ನು ಕ್ಲಿಕ್ ಮಾಡಿ ಅನಲೈಸ್ ಮಾಡಿಬಿಟ್ಟು ನಿಮಗೆ ಒಂದೇ ಫೋಟೋದಲ್ಲಿ ಮಲ್ಟಿಪಲ್
ಆ್ಯಂಗಲ್ಸ್ಗಳನ್ನ ನಿಮಗೆ ಕೊಡುತ್ತಾ ಆಯಿತಾ. ಒಂದೇ ಶಾಟು, ಒಂದು ಫೇಸ್ ಕೊಡುತ್ತೆ, ಇನ್ನೊಂದು ನಮ್ಮ ಬ್ಯಾಗ್ ಅಥವಾ ಏನಾದ್ರು ಕೈಲಿ ಏನೋ ಇಟ್ಕೊಂಡು ಅದನ್ನು ತೋರಿಸೋ ಥರ. ಸೊ ಇನ್ನೊಂದು ಎನ್ವಿರಾನ್ಮೆಂಟು ಹಿಂದೆ ಇರುವಂಥ ಬ್ಯಾಕ್ಗ್ರೌಂಡನ್ನು ತೋರಿಸೋ ಥರ. ಸೊ ಸಕಲಾಗಿ ಔಟ್ಪುಟನ್ನು ಕೊಡುತ್ತೆ, ಕೊಲಾಜ್ ಮಾಡುತ್ತೆ ಆಯಿತಾ. ಒಂದೇ ಇದನ್ನು ಡಿಫ್ರೆಂಟ್ ಶಾರ್ಟ್ಸ್ ರೀತಿ ಕೊಲಾಜ್ ಮಾಡುತ್ತೆ. ಅದು ನಂಗೆ ಇನ್ನೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇದಕ್ಕೆ AI ಸ್ಟೋರಿ ಬೋರ್ಡ್ ಅಂತ ಕರೀತಾರೆ. ಇದನ್ನು ಬಿಟ್ಟರೆ ರೀಟಚ್ ಆಪ್ಷನ್ ಇದೆ, ಎರೇಸಿಂಗ್ ಫೀಚರು ಎಲ್ಲದರಲ್ಲೂ ಇರುವಂಥ ಇದರಲ್ಲೂ ಕೂಡ ಇದೆ. ರಿಫ್ಲೆಕ್ಷನ್ ಎಲ್ಲ ಕೂಡ ರಿಮೂವ್ ಮಾಡ್ಬೋದು. ಒಟ್ಟಿನಲ್ಲಿ ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಈ ವಿವೋ X300 ಕ್ಯಾಮ್ರಾ ಬಗ್ಗೆನೂ ಕೂಡ ಮಾತಾಡ್ಬಿಡ್ತೀನಿ. ಇದರಲ್ಲೂ ಕೂಡ ಟ್ರಿಪಲ್ ಕ್ಯಾಮ್ರಾ ಇದೆ. 200 MP ಮೈನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್, 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ ಮತ್ತು 50 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇದೆ. ಸೆನ್ಸಾರ್ಗಳು ಕೆಲವೊಂದು ಚೇಂಜ್ ಇದೆ, ಕ್ವಾಲಿಟಿ ಮಾತ್ರ ಅದೇ ಲೆವೆಲ್ ಇದೆ. ಇದರಲ್ಲೂ ಕೂಡ ನಮಗೆ Zeiss ಅವ್ರದ್ದು T-Star ಕೋಟಿಂಗು, ಅದೇ ಲೆವೆಲ್ನ ಸಿಪಾ ರೇಟಿಂಗ್ ಎಲ್ಲ ಇದೆ. ಮತ್ತು ಇದರಲ್ಲೂ ಕೂಡ ಕ್ಯಾಮ್ರಾ ಔಟ್ಪುಟ್ ತುಂಬ ಸಿಮಿಲರ್ ಇದೆ ಆಯಿತಾ. ಸಖತ್ತಾಗಿದೆ. ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಇದಕ್ಕೇನು ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ, ಬಟ್ ಇದು ಕೂಡ ಅದೇ ಲೆವೆಲ್ನ ಕ್ವಾಲಿಟಿ ಔಟ್ಪುಟ್ಟನ್ನು, ಕ್ಲೋಸ್ ಟು ಅದೇ ಲೆವೆಲ್ನ ಕ್ವಾಲಿಟಿ ಔಟ್ಪುಟ್ಟನ್ನು ಕೊಡುತ್ತೆ. ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆಗಲೇ ಹೇಳ್ದಂಗೆ ಇದಕ್ಕೂ ಕೂಡ ಎಕ್ಸ್ಟೆಂಡರನ್ನು ಹಾಕೊಬೋದು. ಸೊ ಇಂಪ್ರೆಸಿವ್ ಔಟ್ಪುಟ್ಟನ್ನು ಕೊಡ್ತಾ ಇದೆ. ಇದರಲ್ಲೂ ಕೂಡ ನೈಸ್ ಅಲ್ಟ್ರಾ HD ಎಂಜಿನ್ ನಮಗೆ ಸಿಗ್ತದೆ. ಫ್ರಂಟ್ ಕ್ಯಾಮ್ರಾ ಕೂಡ 50 MP ಸೆಲ್ಫಿ ಕ್ಯಾಮ್ರಾ. ಇದರಲ್ಲೂ ಕೂಡ ನಾವು 4K 120 FPS ಶೂಟ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ 4K 60 FPS ಶೂಟ್ ಮಾಡುತ್ತೆ. ಡಾಲ್ಬಿ ವಿಷನಲ್ಲೂ ಕೂಡ ಶೂಟ್ ಮಾಡ್ಬೋದು. ಲಾಗ್ ಮೋಡ್ ಆಪ್ಷನ್ ಸಹ ಇದೆ. ಪೋರ್ಟ್ರೇಟ್ 4K 60 FPS ಶೂಟ್ ಮಾಡ್ಬೋದು. ಸಿಮಿಲರ್ ಫೀಚರ್ ಪ್ರತಿಯೊಂದು ಕೂಡ ನಮಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ. ಯಾವುದೇ ಹೆಚ್ಚಾಗಿ ಕಾಂಪ್ರಮೈಸನ್ನು ಈ ಫೋನಲ್ಲಿ ಮಾಡಿಲ್ಲ. ಸೊ ಮತ್ತೊಮ್ಮೆ ಈ ವಿವೋ X300 Pro ಫೋನಿಗೆ ಬರ್ತೀನಿ. ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ 6510 mAh ಕೆಪಾಸಿಟಿ ಬ್ಯಾಟ್ರಿ, 4th ಜನ್ ಸಿಲಿಕಾನ್ ಆ್ಯನೋಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಬಾಕ್ಸ್ ಒಳಗೆ 90 ವ್ಯಾಟಿಂದು ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 40 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು ಲೇಟೆಸ್ಟ್ ಪ್ರೊಸೆಸರ್ ಇದೆ. ಡೈಮೆನ್ಸಿಟಿ 9500 ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 32ರಿಂದ 33 ಲಕ್ಷದ ತನಕ ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡೂ ಕೂಡ ತುಂಬ ನಾರ್ಮಲ್ ಆಗಿತ್ತು. ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. 120 FPS ಸಪೋರ್ಟ್ ಇದೆ. ಎಲ್ಲ ಗೇಮನ್ನು ತುಂಬ ಸ್ಮೂತ್ ಆಗಿದ್ದು ರನ್ ಮಾಡಬಲ್ ಅಂತ ಕೆಪಾಸಿಟಿ ಇದೆ. ಒಂದೇನಪ್ಪ ಅಂದರೆ ಆ ಗೇಮ್ನವರು ಈ ಫೋನ್ಗೆ ಆಪ್ಟಿಮೈಸೇಷನ್ನ ಚೆನ್ನಾಗಿ ಮಾಡಿರಬೇಕಾಗತ್ತೆ. ಮತ್ತು ವೇಪರ್ ಚೇಂಬರ್ ಕೂಡ ತುಂಬ ದೊಡ್ಡದಾಗಿದೆ. 4000 mm² ವೇಪರ್ ಚೇಂಬರ್ ಮತ್ತು ಗ್ಲೇಷಿಯಲ್ ಕೂಲಿಂಗ್ ಸಿಸ್ಟಮ್ ಅಂತೇನೋ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಫೋನ್ನ ಕೂಲಾಗಿಟ್ಟಿರುತ್ತೆ. ನಾವು ಬೆಂಚ್ ವರ್ಕ್ ಮಾಡ್ಬೇಕಾದ್ರೆ ಫೋನು ಆ ಲೆವೆಲ್ ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಇನ್ನು ಸ್ಟೋರೇಜಿಗೆ ಬಂತು ಅಂದರೆ ನಮಗೆ ಈ ಫೋನಲ್ಲಿ 16 GB ತನಕ ರ್ಯಾಮ್ ವೇರಿಯಂಟ್ ಅವೈಲೇಬಲ್ ಇದೆ ಮತ್ತು ಸ್ಟೋರೇಜ್ 512 GB ತನಕ ಇದೆ. ರ್ಯಾಮ್ ಮತ್ತು ಸ್ಟೋರೇಜಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. LPDDR5X ಅಲ್ಟ್ರಾ ರ್ಯಾಮ್ ಮತ್ತು UFS 4.1 ಸ್ಟೋರೇಜು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನಮಗೆ ಸಿಗ್ತಾ ಇದೆ. ಫೇಸ್ ಅನ್ಲಾಕ್ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ 226 ಗ್ರಾಮ್ ವೆಯ್ಟ್ ಇದೆ. ಸುಮಾರು 8 mm ಥಿಕ್ನೆಸ್ಸು. ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸು. ಫ್ರಂಟ್ ಬೆಝಲ್ ಅಂತೂ ಹೆವಿ ತಿನ್ನಾಗಿದೆ. ಬರೀ 1.1 mm ಥಿಕ್ನೆಸ್, ಅಲ್ಟ್ರಾ ತಿನ್ ಬೆಝಲ್ಸ್ ಅಂತೀನಿ. ಮತ್ತು ಬ್ಯಾಕಲ್ಲಿ ಆರ್ಮರ್ ಗ್ಲಾಸು ಮತ್ತು ಅಲ್ಯೂಮಿನಿಯಂ ಫ್ರೇಮನ್ನು ಹಾಕಿದ್ದಾರೆ. ಯೂನಿಬಾಡಿ ಗ್ಲಾಸ್ ಡಿಸೈನ್ ನಮಗೆ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ. IR ಬ್ಲಾಸ್ಟ್ ಇದೆ. IP6869 ರೇಟಿಂಗನ್ನು ಕೊಟ್ಟಿದ್ದಾರೆ. ಮತ್ತು 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಡಿಸ್ಪ್ಲೇಗೆ ಬಂತು ಅಂದರೆ 6.78 ಇಂಚಿಂದು 1.5K ರೆಸೊಲ್ಯೂಷನ್ ಎಂದು LTPO ಅಮೋಲೆಡ್ ಡಿಸ್ಪ್ಲೇ, 120 Hz ಇಂದು ಅಡಾಪ್ಟಿವ್ ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ. 4500 nits ಇಂದು ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮಾಡಲ್ಲಿ 2000 nits ತನಕ ಕೂಡ ಹೋಗುತ್ತೆ. 10-bit ಡಿಸ್ಪ್ಲೇ, ಸಖತ್ತಾಗಿದೆ ಡಿಸ್ಪ್ಲೇ, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ಇದರಲ್ಲಿ Zeiss ಅವ್ರದ್ದು ಡಿಸ್ಪ್ಲೇಗೂ ಸಹ ನಿಮಗೆ ಅವ್ರದ್ದು ಸರ್ಟಿಫಿಕೇಷನ್ ಮಾಡಿಸ್ಕೊಂಡಿದ್ದಾರೆ ನ್ಯಾಚುರಲ್ ಕಲರಿಂದು. ಡಾಲ್ಬಿ ವಿಷನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ವೆಟ್ ಟಚ್ ಆಪ್ಷನ್ಸ್ ಆಗಿದೆ. ಕೈ ಒದ್ದೆಯಾಗಿರೂ ಸಹ ಈ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಇನ್ನು OS ಬಂತು ಅಂದರೆ Android 16 ಬೇಸ್ ರನ್ ಆಗ್ತಿರುವಂಥ Origin OS 6. ಈ ಫೋನ್ಗೆ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ 5 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೊ ಈ Origin OS ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೀಮ್ಲೆಸ್ ಆಗಿ ನಿಮಗೆ ಒಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನ್ಗೆ ಸ್ವಿಚ್ ಮಾಡಬೇಕಾದ್ರೆ ಟ್ರಾನ್ಸಿಷನ್ ಆ್ಯನಿಮೇಷನ್ಸ್ ಎಲ್ಲ ತುಂಬ ಸ್ಮೂತ್ ಆಗಿದೆ. ಒಂದೇ ಸಲ ನೀವು ಒಂದು 20-30 ಅಪ್ಲಿಕೇಶನ್ ರನ್ ಮಾಡ್ತಿದ್ರು ಸಹ ಸ್ವಿಚ್ ತುಂಬ ಫಾಸ್ಟಾಗಿ ಆಗುತ್ತೆ. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡಿ, ನೀವು ಬೇಕು ಅಂದರೆ Origin OS ಬಗ್ಗೆ
ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ಮತ್ತು ಈ ಆರಿಜಿನ್ ಐಲ್ಯಾಂಡ್ ಏನಿದೆ ಇದರಲ್ಲಿ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಪ್ರೀವಿಯಸ್ ವೀಡಿಯೋದಲ್ಲಿ ಒಂದರಲ್ಲಿ ಹೇಳಿದ್ದೆ ನಾನು, ಕಾಪಿ ಪೇಸ್ಟ್ ಇಮೇಜನ್ನು ಒಂದು ಅಪ್ಲಿಕೇಶನ್ ಡ್ರ್ಯಾಗ್ ಮಾಡುವಂಥದ್ದು ತುಂಬ ಸಿಂಪಲ್ ಆಗಿದೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಇದು ಬಿಟ್ಟರೆ ನಮಗೆ AI ಗ್ಲೋಬಲ್ ಸರ್ಚ್ ಆಪ್ಷನ್ ಇದೆ, AI ರೈಟಿಂಗ್ ಟೂಲ್ಸ್ಗಳು, ಕಾಲ್ ಟ್ರಾನ್ಸ್ಲೇಷನ್ನು, ಮತ್ತು ಅದರಲ್ಲಿ ನಿಮಗೆ ಸಮ್ಮರೈಸ್ ಮಾಡುವಂಥ ಫೀಚರ್ ಇದೆ. ಗೂಗಲ್ ಜೆಮಿನಾ ಇದೆ ಮತ್ತು ಸರ್ಕಲ್ ಸರ್ಚ್ ಪ್ರತಿಯೊಂದು ಕೂಡ ನಿಮಗೆ ಸಿಗ್ತಾ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ Wi-Fi 6 ಜೊತೆಗೆ Wi-Fi 7 ಸಹ ಇದೆ, ಫ್ಯೂಚರ್ ರೆಡಿ. ಬ್ಲೂಟೂತ್ 6 ಸಹ ಕೊಟ್ಟಿದ್ದಾರೆ, NFC ಇದೆ ಮತ್ತು ಆಫೀಸ್ ಕಿಟ್ ಅಂತ. ಸೊ ನೀವು ನಿಮ್ಮ ಫೋನನ್ನು ನಿಮ್ಮ PC ಕನೆಕ್ಟ್ ಮಾಡಿಕೊಂಡು ಫೈಲ್ ಟ್ರಾನ್ಸ್ಫರು, ಫೋನನ್ನು ಮಿರರ್ ಮಾಡುವಂಥದ್ದು, PC ಕಂಟ್ರೋಲಿಂಗ್ ಫೀಚರ್ ಎಲ್ಲ ಸಿಗುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರು. ನೀವು ಕಂಪ್ಯೂಟರ್ನ ಯೂಸ್ ಮಾಡ್ಕೊಂಡು ಫೋನು ಕೂಡ ಯೂಸ್ ಮಾಡ್ತೀರಾ ಅಂತ ಅಂದರೆ. ಸೊ ಒಟ್ಟಿನಲ್ಲಿ ಒಂದು ಕಂಪ್ಲೀಟ್ ಸ್ಮಾರ್ಟ್ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಕಿ ಕ್ಯಾಮ್ರಾಗೋಸ್ಕರ ಅಂತೂ ನೆಕ್ಸ್ಟ್ ಲೆವೆಲ್ ಅಂತೀನಿ. ಇನ್ನು ಈ ಕಡೆ ಈ ವಿವೋ X300ಗೆ ಬಂತು ಅಂದರೆ ಇದು ಕೂಡ ಅಷ್ಟೇ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ತುಂಬ ಸಿಮಿಲರ್ ಸ್ಪೆಸಿಫಿಕೇಷನ್ನ ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಸಿಮಿಲರ್ ಆಗಿದೆ ಆಯಿತಾ. ಫ್ರಂಟ್ ಟು ಬ್ಯಾಕ್ ಗ್ಲಾಸು, ಅಲ್ಯೂಮಿನಿಯಂ ಫ್ರೇಮು, ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಅದಕ್ಕೆ ಕಂಪೇರ್ ಮಾಡಿ ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಅನ್ನಿಸ್ತದೆ ಆಯಿತಾ. ಸೊ ನಿಮಗೆ ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಫೋನ್ ಬೇಕು ಅಂದರೆ ಇದು ನಂಗೆ ಅನ್ನಿಸ್ತಂಗೆ ಬೆಂಕಿ ಆಪ್ಷನ್ ಆಗಿ. ಬರೀ 190 ಗ್ರಾಮ್ ವೆಯ್ಟ್ ಇದೆ ಮತ್ತು ಸೇಮ್ ಅಪ್ರಾಕ್ಸಿಮೇಟ್ಲಿ 8 mm ಥಿಕ್ನೆಸ್ ನಿಮಗೆ ಸಿಗ್ತಾ ಇದೆ. ಸೊ ಇದು ಕೂಡ ನಿಮಗೆ 3D ಗ್ಲಾಸ್ ಬಾಡಿ ಡಿಸೈನ್ ಸಿಗ್ತಾ ಇದೆ. IR ಬ್ಲಾಸ್ಟರ್ ಇದೆ ಮತ್ತು IP68 ರೇಟಿಂಗ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲಬಲ್ ಇದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.31 ಇಂಚಿಂದು, ಇದು ಕೂಡ 1.5K LTP AMOLED ಡಿಸ್ಪ್ಲೇ, ಸಿಮಿಲರ್ ಕ್ವಾಲಿಟಿಯ ಡಿಸ್ಪ್ಲೇ. ಪ್ರೋಲ್ ಏನಿತ್ತು ಅದೇ ಡಿಸ್ಪ್ಲೇ ನಮಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ. ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಅಪ್ ಟು 16 GB ತನಕ ರ್ಯಾಮು, 512 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಇದರಲ್ಲೂ ಕೂಡ LPDDR5X ಅಲ್ಟ್ರಾ ರ್ಯಾಮು, UFS 4.1 ಸ್ಟೋರೇಜ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಈವನ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 9500 ಪ್ರೊಸೆಸರ್, ಸೇಮ್ ಪ್ರೊಸೆಸರ್ ನಮಗೆ ಇದರಲ್ಲೂ ಕೂಡ ಸಿಗ್ತದೆ. ಅಂಥದ್ದು ಬೆಂಚ್ಮಾರ್ಕ್ ತುಂಬ ಕ್ಲೋಸ್ ಇದೆ. ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಡಿಟ್ಟೋ ಆಯಿತಾ, ಯಾವುದೇ ಬದಲಾವಣೆ ನಿಮ್ಗೆ ಆ ಫೋನ್ಗೂ ಈ ಫೋನ್ಗೂ ಪರ್ಫಾರ್ಮೆನ್ಸ್ನಲ್ಲಿ ಸಿಗ್ತಾ ಇಲ್ಲ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಸೈಜ್ಗೆ ದೊಡ್ಡ ಬ್ಯಾಟ್ರಿ ಇದೆ, 6040 mAh ಕೆಪಾಸಿಟಿ ಬ್ಯಾಟ್ರಿ. ಇದು ಕೂಡ 4th Gen ಸಿಲಿಕಾನ್ ಆ್ಯನೋಡ್ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಇದೆ 40 ವ್ಯಾಟಲ್ಲಿ, ಮತ್ತು ನಿಮಗೆ ಬ್ಯಾಟ್ರಿ ಲೈಫ್ ಎಕ್ಸ್ಟೆಂಡರ್ ಆಪ್ಷನ್ ಸಹ ಇದೆ. ಆ ಮೋಡಿಗೆ ಹಾಕೊಂಡ್ರೆ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರುತ್ತೆ. ಇನ್ನು ಸೆಕ್ಯೂರಿಟಿ ಇದರಲ್ಲೂ ಕೂಡ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್, ವೈಡ್ ವೈನ್ L1 ಸೆಕ್ಯೂರಿಟಿ ಇದೆ. OS ಆ್ಯಂಡ್ರಾಯ್ಡ್ 16 ಬೇಸ್ಡ್ ಆರಿಜಿನ್ OS, ಇದಕ್ಕೂ ಕೂಡ 5 ವರ್ಷ OS ಅಪ್ಡೇಟು, 7 ವರ್ಷ ಸೆಕ್ಯೂರಿಟಿ ಪ್ಯಾಚು. ಸೇಮ್ ನಮ್ಗೆ ಅದರಲ್ಲಿ ಏನೆಲ್ಲ AI ಫೀಚರು, ಏನೆಲ್ಲ ಆರಿಜಿನ್ OS ಫೀಚರ್ ಇತ್ತು ಅದು ನಮ್ಗೆ ಇದರಲ್ಲೂ ಕೂಡ ಸಿಗ್ತಾರೆ. ಸ್ಪೀಕರ್ ಮತ್ತೊಮ್ಮೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಇದರಲ್ಲೂ ಕೂಡ ಚೆನ್ನಾಗಿದೆ. ಕನೆಕ್ಟಿವಿಟಿಗೆ ಬಂತು ಅಂದರೆ ಇದು ಕೂಡ Wi-Fi 7 ಜೊತೆಗೆ ನಮಗೆ ಸಿಗ್ತದೆ. ಬ್ಲೂಟೂತ್ 6 ನಮಗೆ ಇದೆ ಮತ್ತು ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸು, NFC, IR ಬ್ಲಾಸ್ಟ್ರು ಪ್ರತಿಯೊಂದು ಕೂಡ ಇದೆ. ಈವನ್ ಆಫೀಸ್ ಕಿಟ್ಟನ್ನು ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಎರಡು ಫೋನ್ಗಳ ಬಗ್ಗೆ ಮೇಯ್ನ್ ಫೀಚರ್ಗಳು. ಸೊ ಕ್ಯಾಮ್ರಾಗೋಸ್ಕರ ಈ ಎರಡೂ ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ನಂಗೆ ಅನ್ನಿಸ್ದಂಗೆ ಈ ವಿವೋ X300 ಒಂದು 85,000, ಇದು ಒಂದು ಹತ್ತತ್ರ 1,10,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ನೋಡ್ರಪ್ಪ, ನಿಮಗೆ ಬೆಸ್ಟ್ ಕ್ಯಾಮ್ರಾ ಇರುವಂಥ ಫೋನ್ ಬೇಕು ಅಂದರೆ, ಬಡ್ಜೆಟ್ ಮ್ಯಾಟ್ರ್ ಆಗಲ್ಲ, ಇವರು ಒಂದು ಬೆಸ್ಟ್ ಕ್ಯಾಮ್ರಾ ಬೇಕು ಅಂದರೆ ನೋಡ್ರಪ್ಪ ಇವೆರಡೂ ಕೂಡ ಆ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇದು ಈ ಫೋನ್ಗಳ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.